ಹಾಯ್ ಫ್ರೆಂಡ್ಸ್, ನಿನ್ನೆ ಪಿ ಯು ಸಿ ರಿಸಲ್ಟನ್ನು ಬಿಟ್ಟಿದ್ದಾರೆ. ಅಂದರೆ 10/4/2024 ಪಿ ಯು ಸಿ ರಿಸಲ್ಟನ್ನು ಬಿಟ್ಟಿದ್ದಾರೆ. ಯಾರೆಲ್ಲ ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಥವಾ ವ್ಯಾಲ್ಯೂಯೇಷನಲ್ಲಿ ಮಿಸ್ಟೇಕ್ ಆಗಿದೆ ಅಥವಾ ನಾನು ಬರೆದಂಥ ಆನ್ಸರ್ ಪೇಪರನ್ನು ನಾನು ಒಂದ್ಸರಿ ತರಿಸ್ಕೊಂಡು ಚೆಕ್ ಮಾಡ್ಕೋಬೇಕು ಅಂತ ನಿರೀಕ್ಷೆಯಲ್ಲಿ ಇದ್ದಂಥವ್ರಿಗೆ ಸರ್ಕಾರ ನಿಮ್ಮ ಒಂದು ಆನ್ಸರ್ ಪೇಪರನ್ನು ತರಿಸ್ಕೊಳ್ಳೋದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಯಾವ ದಿನಾಂಕದಂದು ಅಪ್ಲಿಕೇಶನ್ ಅನ್ನು ಆಗ್ಬೋದು, ಕೊನೆಯ ದಿನಾಂಕ ಯಾವತ್ತು, ನಂತರ ಒಂದು ಸಬ್ಜೆಕ್ಟ್ಗೆ ಎಷ್ಟು ಫೀಸನ್ನು ಕಟ್ಟಬೇಕು, ನಂತರ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನೀವು ಬರೆದಂಥ ಆನ್ಸರ್ ಪೇಪರನ್ನು ನಿಮ್ಮ ಮೊಬೈಲ್ಗೆ ತರಿಸ್ಕೊಳ್ಳೋದಕ್ಕೆ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಅರ್ಜಿ ಹಾಕುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ನು ಅರ್ಜಿ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಯಾವತ್ತಪ್ಪ ಅಂತ ಅಂದರೆ 10/4/2024 ಪ್ರಾರಂಭದ ದಿನಾಂಕ. ಅಂದರೆ ನೀವು ಏನು ಆನ್ಸರನ್ನು ಬರೆದಿರ್ತೀರ ಆ ಒಂದು ಆನ್ಸರ್ ಪೇಪರನ್ನು ನಿಮ್ಮ ಮೊಬೈಲ್ಗೆ ತರಿಸ್ಕೊಳ್ಳೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಅರ್ಜಿ ಪ್ರಾರಂಭದ ದಿನಾಂಕ ಬಂದುಬಿಟ್ಟು 10/4/2024ರಿಂದ 16/4/2024 ಒಳಗಾಗಿ ನೀವು ನಿಮ್ಮ ಒಂದು ಆನ್ಸರ್ ಪೇಪರನ್ನು ತರಿಸ್ಕೊಳ್ಳೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ನಂತರ ನೀವು ಅರ್ಜಿ ಸಲ್ಲಿಸಿದ ನಂತರ ಆ ಒಂದು ಆನ್ಸರ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 14/4/2024ರಿಂದ 19/4/2024 ಒಳಗಾಗಿ ನೀವು ನಿಮ್ಮ ಒಂದು ಆನ್ಸರ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಸ್ಕ್ಯಾನ್ ಕಾಪಿಯನ್ನು ಪಡೆಯೋದಕ್ಕೆ ಅಂದರೆ ನೀವು ಏನು ಆನ್ಸರನ್ನು ಬರೆದಿರ್ತೀರ ಆ ಒಂದು ಆನ್ಸರ್ ಪೇಪರನ್ನು ತಗೊಳ್ಳೋದಕ್ಕೆ ಒಂದು ಸಬ್ಜೆಕ್ಟ್ಗೆ 530 ರೂಪಾಯಿ ಕಟ್ಟಬೇಕಾಗುತ್ತೆ. ಆನ್ಲೈನಲ್ಲಿ 530 ರೂಪಾಯಿ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ರಿವ್ಯಾಲ್ಯೂಯೇಷನ್ಗೆ ಅರ್ಜಿಯನ್ನು ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದುಬಿಟ್ಟು 15/4/2024ರಿಂದ 20/4/2024 ಒಳಗಾಗಿ ನೀವು ರಿವ್ಯಾಲ್ಯೂಯೇಷನ್ಗೆ ಅಂದರೆ ಮರುಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಒಂದು ಸಬ್ಜೆಕ್ಟ್ಗೆ ಬಂದುಬಿಟ್ಟು 1670 ರೂಪಾಯಿ ಆಗಿರುತ್ತೆ. ನಂತರ ನೀವು ಸ್ಕ್ಯಾನರ್ಡ್ ಕಾಪಿಯನ್ನು ತರಿಸಿ ಒಂದ್ಸರಿ ಎಲ್ಲ ಮಾರ್ಕ್ಸ್ ಎಲ್ಲ ಕೌಂಟ್ ಮಾಡ್ಕೊತೀರಾ. ಏನಾದರೂ ಮಿಸ್ಟೇಕ್ಸ್ ಏನಾದರೂ ಮಾಡಿದರೆ ರೀಕೌಂಟಿಂಗ್ಗೆ ಅರ್ಜಿ ಸಲ್ಲಿಸೋದಕ್ಕೂ ಸಹ 15/4/2024ರಿಂದ 20/4/2024 ಒಳಗಾಗಿ ನೀವು ರೀಕೌಂಟಿಂಗು ಸಹ ಅರ್ಜಿಯನ್ನು ಹಾಕೋಬಹುದಾಗಿರುತ್ತೆ. ರೀಕೌಂಟಿಂಗ್ಗೆ ನಿಮಗೆ ಯಾವುದೇ ರೀತಿ ಹಣವನ್ನು ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಏನು ಸ್ಕ್ಯಾನರ್ಡ್ ಕಾಪಿಯನ್ನು ತರಿಸಿರ್ತೀರ ಅದೆಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಏನಾದರೂ ಮಾರ್ಕ್ಸ್ ಏನಾದರೂ ಕಡಿಮೆ ಬಂದಿದ್ದರೆ ನೀವು ರೀಕೌಂಟಿಂಗ್ಗೆ ಫ್ರೀಯಾಗಿ ಅಪ್ಲೈ ಮಾಡ್ಕೋಬಹುದು. ಆದರೆ ಫಸ್ಟು ಸ್ಕ್ಯಾನರ್ಡ್ ಕಾಪಿಗೆ 530 ರೂಪಾಯಿ ಒಂದು ಸಬ್ಜೆಕ್ಟ್ಗೆ ರೀತಿಯಾಗಿ ಕಟ್ಟಬೇಕಾಗುತ್ತೆ. ನೀವು ಈ ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಒತ್ತುವುದರ ಮೂಲಕ ಈ ರೀತಿಯಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಆಗ ನಿಮ್ಮ ರಿಜಿಸ್ಟರ್ ನಂಬರ್ ಇದನ್ನೆಲ್ಲ ಹಾಕ್ಕೊಂಡು ನೀವು ನಿಮ್ಮ ಮೊಬೈಲಲ್ಲಿ ಅಪ್ಲೈ ಮಾಡ್ಕೋಬಹುದು. ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ಒಂದು ಹಾಲ್ ಟಿಕೆಟನ್ನು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಎತ್ಕೊಂಡೋದ್ರೆ ಅವರು ಅಪ್ಲೈ ಮಾಡಿಕೊಡ್ತಾರೆ. ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರೀಕೌಂಟಿಂಗ್ ಆಗಿರ್ಬೋದು, ರಿವ್ಯಾಲ್ಯೂಯೇಷನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ಕ್ಯಾನರ್ಡ್ ಕಾಪಿಯನ್ನು ತೆಗೆದು ನಿಮ್ಮ ನಂಬರ್ಗೆ ವಾಟ್ಸಪ್ ಮಾಡ್ತೀನಿ. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ನಮಗೆ ಕಡಿಮೆ ಬಂದಿದೆ ಅಥವಾ ನಾನು ಬರೆದಂಥ ಆನ್ಸರ್ ಕರೆಕ್ಟ್ ಆಗಿದೆ ಬಟ್ ನನಗೆ ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದಾರೆ, ರೀಕೌಂಟಿಂಗಲ್ಲಿ ಅವ್ರು ಮಿಸ್ಟೇಕ್ ಮಾಡಿರ್ಬೋದು ಅಂತ ಏನು ಅನ್ಕೊತಾ ಇದ್ದೀರಾ ಅಂಥವರೆಲ್ಲ ಅರ್ಜಿ ಸಲ್ಲಿಸಿ ಈ ಕೊನೆಯ ದಿನಾಂಕದಂದು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಯೂಸ್ ಆಗಿದ್ರೆ ಒಂದು ಲೈಕನ್ನು ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.